ಅಷ್ಟೇ ಒಟ್ಟಿಗೆ ಮಾಡ್ತೀನಿ ನಾನು ಯಾಕೆ ಮ್ಯಾಮ್ ಬಿಟ್ಕೊಳ್ಳೋದು. ನನಗೆ ಸಿಕ್ತಿರೋ ಚಾನ್ಸ್ ಅನ್ಕೊಂಡು ಎರಡೂ ಮಾಡ್ತೀನಿ ಪ್ಯಾರಲಲ್ ಆಗಿ. ಅಷ್ಟೇ, ಬೆಳಗ್ಗೆ ಒಂದು ಕಾಲ್ ಶೀಟ್, ಸೆಕೆಂಡ್ ಸಾಯಂಕಾಲ ಒಂದು ಕಾಲ್ ಶೀಟ್ ಅಂತ ನೋಡಿ ನಮ್ಮ ಅದ್ವೈತ್ ಸರ್ ಕೊಡ್ತಿರೋದು. ಇಲ್ಲ ಹಂಗಲ್ಲ, ಪ್ರೇಮ್ ಸರ್ ಪುನೀತ್ ಇಬ್ರು ಆಫರ್ ಮಾಡಿದ್ರೆ 2 ಸಿನಿಮಾನು ಒಪ್ಕೊಂಡ್ರೆ ಇವನು. ಅಫ್ಕೋರ್ಸ್ ಪ್ರೇಮ್ ಸರ್ ಇಸ್ ಫಾರ್ 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 ಬಿಗರ್ ಡೈರೆಕ್ಟರ್, ಈಸ್ ಪ್ರೂವ್ಡ್. ಫಸ್ಟ್ ಅವ್ರಿಗೆ ಪ್ರಯಾರಿಟಿ ಕೊಡಬೇಕು ರಾಣಾ. ಅವ್ರ ಫಿಲಮ್ ಶುರು ಮಾಡಿಸಿ ಆ ಬ್ರೇಕಲ್ಲಿ ಮತ್ತೆ ಪುನೀತ್ ಕ್ಯಾನ್ ಆಲ್ವೇಸ್ ಸಪೋರ್ಟ್. ಅವನಿಗೂ ಖುಷಿ ಇರುತ್ತೆ ಖಂಡಿತವಾಗ್ಲೂ. ಅದಾದ್ಮೇಲೆ ಪುನೀತ್ ಮಾಡ್ತಾನೆ, ಅಲ್ಲಿ ಕಂಪ್ಯಾರಿಸನೇ ಬರಲ್ಲ. ಇಟ್ ವಿಲ್ ಆಲ್ವೇಸ್ ಬಿ ಪ್ರೇಮ್ ಸರ್ ಫಸ್ಟ್ ಶೋ. ನೋಡಿದ್ರ ನಮ್ಮ ಗುರುಗಳು ಹೆಂಗೆ ಪಕ್ಕದಲ್ಲಿ ನಾವು ಏನೋ ಒಂಚೂರು ಹೇಳ್ತಾ ಇದೀವಿ ಅಂದ್ರೆ ಹಿಂಗೆ ಹಿಡಿತಾರೆ, ಬಾರಪ್ಪ ಇಲ್ಲಿ ಇದು ದಾರಿ ಅಂತ. ಅದು ಇನ್ನೂ ಮ್ಯಾಮ್ ನಾನು ಲಿಟಿಗೇಷನ್ ಇರೋ ದೂರ. ನನಗೆ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಅವನೇ ನನಗೆ ಕೇಳೋದು. ಸೊ ಎಸ್, ಥ್ಯಾಂಕ್ ಯು ಸರ್. ಸರ್ ನಾನು ನಿಜವಾಗ್ಲೂ ಒಂದು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ, ತರುಣ್ ಸರ್ ಇವಾಗ ಜಸ್ಟ್ ಒಂದು ಇದು ಕೊಟ್ಟಿದ್ದೆ ಟೀಸರ್ ತರ. ಇದು ನನ್ನ ಲೈಫಲ್ಲಿ ಪಾಪ ನನಗೆ ತುಂಬಾ ಇದೇ ರೀತಿ ಗೈಡ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು. ದೈವ ಭಕ್ತಿಗಳನ್ನ ನಂಬುವಂಥವನು. ನಾವು ಫಸ್ಟ್ ರ್ಯಾಂಬೋ ಅಂತ ಒಂದು ಅದೇ ವರಹಸ್ವಾಮಿ ಮೇಲೆನೆ ನಾವು ಅದು ಮಾಡಿದ್ದ. ಅವಾಗ ತುಂಬ ನಮ್ಗೆ ಚೆನ್ನಾಗಿ ಎಲ್ಲರಿಗೂ ಅದು ವರ್ಕ್ ಆಯಿತು. ಇಲ್ಲೂ ಅಷ್ಟೇ, ನಾವು ಅದು VFX ಮಾಡಿದ ಆ ಶಾರ್ಟ್ನ ಫಸ್ಟ್ ನಾವು ಅಂದ್ಕೊಂಡಾಗ ಅದು ಸತ್ತೋಗಿರುತ್ತೆ ಅಂತಲೇ ಫೀಲ್ ಮಾಡಿದ್ವಿ. ಆಮೇಲೆ ಅರ್ಧ ಅದು VFX ಅಲ್ಲಿ ರೆಡಿ ಆಗೋಯ್ತು. ಆಮೇಲೆ ಮತ್ತೆ ಡಿಸ್ಕಷನ್ ಮಾಡಿದ್ವಿ, ಏನೋ ಪುನಿ ನನಗೆ ಮನಸ್ಸು ಸಮಾಧಾನ ಆಗ್ತಿಲ್ಲ, ಅದಂಗೆ ಆಗಿದೆ ಅಂತಂದರೆ ಸ್ವಲ್ಪ ಜೀವ ಇರೋ ಥರ ಮಾಡಿದ್ರೆ ಹೋಗ್ಬಿಡುತ್ತೆ ಅಂತ ಪ್ಲ್ಯಾನ್ ಮಾಡೋಣ ಪುನಿ ಅಂತಂದಮೇಲೆ ಮತ್ತೆ ಅದನ್ನು ರೀವರ್ಕ್ ಮಾಡಿ ಅದು ಕಾರಣಾಂತರಗಳಿಂದ ಗೊತ್ತಿತ್ತು. ಬಟ್ ಏಟಾಗಿದೆ, ಏನು ಅದು ಮಿಕ್ಕಿದೇನಾಗಿಲ್ಲ ಅನ್ನೋಷ್ಟನ್ನ ಮತ್ತೆ ಕನ್ಕ್ಲೂಡ್ ಮಾಡಿದ್ವಿ. ಬಟ್ ಅದರ್ವೈಸ್ ಆಲ್ಸೋ ನಮಗೆ ಸಿನಿಮಾ ನೀವು ನೋಡಿದ್ರೆ ಇನ್ಕ್ಲೂಡಿಂಗ್ ಅದೊಂದ್ರ ಜೊತೆ ಅಲ್ಲನ ಇಡೀ ಸಿನಿಮಾದಲ್ಲೂ ಒಂದು ಡಿವೋಷನಲ್ ಒಂದು ಎಲಿಮೆಂಟ್ ಇದ್ದೇ ಇರುತ್ತೆ. ಯಾರು ಕಾಪಾಡಲ್ಲ ಅಂದಾಗ ದೇವ್ರು ಕಾಪಾಡ್ತಾನೆ ಅಂತ ನಂಬ್ತೀನಿ ನಾನು. ಸೊ ಅದನ್ನ ಕೂಡ ತುಂಬಾ ಚೆನ್ನಾಗಿ ಸ್ಕ್ರಿಪ್ಟಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಪುನೀತ್. ಸೊ ಅದು ಫಸ್ಟ್ ಶಾರ್ಟ್ ಇಂದ ಹಿಡಿದು ನಿಮ್ಗೆ ಲಾಸ್ಟ್ ಶಾರ್ಟ್ ಮಾತಾಡ್ಕೊಂಡು ಶಾರ್ಟ್ ಬರೋ ತನಕ ಕೂಡ ನಾವು ಅದನ್ನ ಮೇಲೆನೆ ಬೇಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಅಷ್ಟೇ, BP ಶುಗರ್ನ ಚೆಕ್ ಮಾಡ್ಕೋಬೇಕಂದ್ರೆ ವೀರ ಇದ್ರದ್ದು ಆಂಬ್ಯುಲೆನ್ಸ್ ಸೀನ್ ಬಂದಾಗ ತುಂಬಾ ಜನ ಎಲ್ಲ ಸೀಟ್ ಎಡ್ಜಿಬಲ್ ಅಂದ್ರೆ ಅದೇ ಪ್ರಾಮಿಸ್ ಮಾಡಿದ್ದು. ನಾವೇನು ಬೇರೆ ಏನಿಲ್ಲ, ಒಂದು ಪ್ರಾಮಿಸ್ ಅಷ್ಟೇ ಇದ್ದಿದ್ದು ನಮಗೆ, ಇದು ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರ್ ವಿತ್ ಲವ್ ಸ್ಟೋರಿ ಇರುತ್ತೆ ಅಂತ. ಅದನ್ನೇ ನಾವು ಡೆಲಿವರ್ ಮಾಡಿದ್ವಿ. ಅದೇ ಎಲ್ಲ ಹೇಳ್ತಿರೋದ್ರೆ ಅದಕ್ಕೆ ವಿ ಆರ್ ಹ್ಯಾಪಿ ಫಾರ್ ದಟ್ ಅಷ್ಟೇ. ಅಲ್ಲ, ಇವಾಗ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಯ್ತು ಯಾರ್ಯಾರು ರಿಯಲ್ ಕ್ಯಾರೆಕ್ಟರ್ಸ್ ಇದ್ದಾರೆ ಏನು ಅನ್ನೋದು. ಫಾರ್ ವೇರಿಯಸ್ ರೀಸನ್ಸ್ ನಾವು ಡೈರೆಕ್ಟ್ ಹೆಸರು ಹೇಳಕ್ ಆಗದೆ ಇರ್ಬೋದು ಅಥವಾ ಇನ್ನೊಂದು. ಹಾಗಾಗಿ ಅವ್ರು ಯಾರ್ಯಾರು ಇದ್ದಾರೆ ಯಾರು ಇಲ್ಲ ಅಂತ ಅನ್ನೋದು ತುಂಬಾ ಅಫಿಷಿಯಲ್ ಆಗಿ ಏನು ಹೇಳಕ್ ಆಗಲ್ಲ. ಇಲ್ಲ 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 ಖಂಡಿತವಾಗ್ಲೂ ಇಲ್ಲ. ಇಲ್ಲ, ಹುಡುಗ ಹುಡುಗಿ ರಿಯಲ್ ಇಲ್ಲ. ಹುಡುಗ ಹುಡುಗಿನೇ ಫಿಕ್ಷನ್ ಫಿಲಮ್ ಅಲ್ಲಿ, ಅದು ಬಿಟ್ಟು ಮಿಕ್ಕಿದೆಲ್ಲ ರಿಯಲ್ ಇದೆ. ಹುಡುಗ ಹುಡುಗಿನೇ ಫಿಕ್ಷನ್, ಅದು ಬಿಟ್ಟು ಮಿಕ್ಕಿದೆಲ್ಲ ರಿಯಲ್ ಇದೆ. ಇಲ್ಲ ಇಲ್ಲ, ಎಕ್ಸಾಕ್ಟ್ಲಿ ನಿಮಗೆ ಬರಲ್ಲ. ನಾನು ಹೇಳಿಲ್ವಾ ಪುನಿ, ದೇರ್ ಲಾಟ್ ಆಫ್ ಆರ್ಟಿಕಲ್ಸ್, ಪೊಲೀಸ್ ಸ್ಟೇಷನ್ ಇನ್ಸಿಡೆಂಟ್ ಇಂದ ಹಿಡಿದು 18th ಅಕ್ಟೋಬರ್ ಏನು ನಡೀತು ಅನ್ನೋ ಇನ್ಸಿಡೆಂಟ್ ಇಂದ ಹಿಡಿದು ಈ ಕಪಲ್ ಇನ್ಸಿಡೆಂಟ್ ಇಂದ ಹಿಡಿದು ಇದೆಲ್ಲಾನು ಇದೆ ನಮ್ಮಲ್ಲಿ. ಬಟ್ ಅದು ಎಕ್ಸಾಕ್ಟ್ಲಿ ಸೇಮ್ ಅಂತ ದಿವಸನೇ ಅಂತಲ್ಲ, ಅದನ್ನೆಲ್ಲ ಅದೇ ಟೈಲರಿಂಗ್ ಕೆಲಸ ಎಲ್ಲ ಹೆಣದು ನಾವು ತಗೊಂಬಂದಿರೋದು. ಸೊ ಹಾಗಾಗಿ ಇಟ್ ಇಸ್ ನಾಟ್ ಇವ್ ನೀವು ಹೇಳ್ದಂಗೆ ನಾವು STF ವಿನಯ್ ಕುಮಾರ್ ಅಂತಿದ್ದಾರೆ, ಅವ್ರ ಪಿಕ್ಚರ್ ನೋಡ್ರೆ ನಾನು ಏನು ಕೇಳಿ ಹೆಂಗೆ ಆನ್ಸರ್ ಮಾಡಲಿ ಅದನ್ನ. ನಾನು ಹೋಗಿ ಕೇಳಿ ಕರ್ಕೊಂಬರಕ್ಕೆ ಆಗತ್ತೋ ಆಗಲ್ಲ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ನೋಡ್ತಾರೆ, ಅವ್ರು ನೋಡ್ಬೋದು, OTT ಬಂದಾಗ ನೋಡ್ತಾರೆ, ಥಿಯೇಟರ್ ಬಂದಾಗ ನೋಡ್ತಾರೆ, ನೋಡ್ಬೋದು, ನಮ್ಗೆ ಗೊತ್ತಿಲ್ಲ. ಮೇಡಮ್ ಏನೋ ಸಶನ್ ಮೇಡಮ್ ಏನೋ ಕೇಳಿದ್ರು ಅವಲ್, ಸಾರಿ. ಫಸ್ಟ್ ಕಾಪಿ ಬಂದಾಗ ನೀವು ಒಬ್ಬ ಡೈರೆಕ್ಟರ್ ಆಗಿ ಅದು ನೋಡಿದಾಗ ಹೇಗೆ ಅನಿಸುತ್ತೆ, ಏನು ಮಿಸ್ ಆಗಿದೆ ಅಂತ? ಫಸ್ಟ್ ಕಾಪಿ ಬಂದಾಗ ಒಬ್ಬ ಡೈರೆಕ್ಟರ್ ಆಗಿ ನೀವು ಆ ಸಿನಿಮಾ ನೋಡಿದಾಗ, ಪ್ರೊಡ್ಯೂಸರ್ ಅವೆಲ್ಲ ಬಿಟ್ಬಿಡಿ, ಒಬ್ಬ ಡೈರೆಕ್ಟರ್ ಆಗಿ ಏನು ಮಿಸ್ ಆಗಿದೆ, ಏನು ಅನ್ನಿಸ್ತು ನಿಮ್ಗೆ? ಇಲ್ಲಮ್ಮ, ಇದ್ರಲ್ಲಿ ನನಗೆ ತುಂಬಾ ಆ ಥರದ ಸರ್ಪ್ರೈಸಿಂಗ್ ಇರಲ್ಲ. ಯಾಕಂದ್ರೆ ನಾವು ಜೊತೆಗಿಂದಾನೇ ಟ್ರಾವೆಲ್ ಮಾಡ್ತಿದ್ವಿ. ನಮ್ಮ ಸ್ಟುಡಿಯೋದಲ್ಲಿ ಎಡಿಟಿಂಗ್ ನಡೀತಾ ಇರುತ್ತೆ. ಒಂದೊಂದು ಸೀನ್ ಮಾಡಿದಾಗಲೂ ಪುನೀ ಕರೆದು ಸರ್ ನೋಡಿ ಸರ್ ಅಂತ ನೋಡ್ತಿರ್ತೀವಿ. ನಾವು ಗ್ಯಾಪಲ್ಲಿ ಏನೋ ಚೆಕ್ ಮಾಡ್ತಾ ಇರ್ತೀವಿ. ಆ ಥರದ ಎಲ್ಲ ಪ್ರೊಸೆಸಲ್ಲೂ ನಾನು ಇದ್ದಿದ್ದಕ್ಕೋಸ್ಕರ ಇದು ಹೆಂಗೆ ಬರುತ್ತೆ ಅಂತಲೇ ಒಂದು ಜಡ್ಜ್ಮೆಂಟ್ ನಾವು ಫಸ್ಟಿಂದಾನು ಇತ್ತು. ಇದೇನು ತುಂಬ ಸಪ್ರೇಟ್ ಏನೋ ಮಾಡ್ಬಿಟ್ಟು ಆಮೇಲೆ ನಾನು ಫೈನಲ್ ಕಾಪಿ ನೋಡಿ ವಾವ್ ಅಂತ ಅಂದಿದ್ದೀನಿ ಅಂತೇನಿಲ್ಲ. ಬಟ್ ನನಗೆ ಫಸ್ಟ್ ಆಡಿಯನ್ಸ್ ಅಂತ ನಾನು ಯಾವಾಗಲೂ ಇಬ್ಬರು ನಂಬ್ತೀನಿ. ಒಂದು ಎಡಿಟರ್ ಆ್ಯಂಡ್ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟರ್. ಯಾಕಂದರೆ ಅವರಿಬ್ಬರೇ
ಫೈನಲ್ ಔಟ್ನ ನೋಡೋದು. ಎಡಿಟರ್ ಒಂದು ಫೈನಲ್ ಎಲ್ಲ ವಿತೌಟ್ ರೀ ರೆಕಾರ್ಡಿಂಗ್ ಮ್ಯೂಸಿಕ್ ಎಲ್ಲ ಒಂದ್ಸತಿ ನೋಡ್ತಾರೆ, ಅವರು ಜಡ್ಜ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಲ್ಸೋ ಅವ್ರು ಫಸ್ಟ್ ಟೈಮ್ ಒಂದು ಸಿನಿಮಾ ನೋಡ್ತಾರೆ ವಿತೌಟ್ ಮ್ಯೂಸಿಕ್, ಅವರು ಜಡ್ಜ್ಮೆಂಟ್ ಕೊಡ್ತಾರೆ. ಯಾವಾಗ ಅವ್ರಿಬ್ರು ಇದು ಎಕ್ಸ್ಟ್ರಾರ್ಡಿನರಿ ತುಂಬ ಚೆನ್ನಾಗಿದೆ ಅಂತಂದ್ರು ನನಗೆ ಅಲ್ಲಿ ಕನ್ವಿನ್ಸ್ ಆಗೋಯ್ತು, ಓಕೆ ನಾವೇನು ಎಫರ್ಟ್ ಹಾಕಿದ್ವಿ ಅದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಂತ. ಅದರ್ವೈಸ್ ಫಸ್ಟ್ ಕಾಪಿ ತುಂಬ ಸರ್ಪ್ರೈಸಿಂಗ್ ಇರಲಿಲ್ಲ. ನಾನು ಆದರೆ ಒಂದು ಆಡಿಯನ್ಸ್ ನಂಗೆ ಸಿನಿಮಾ ನೋಡ್ತಿದ್ದಂಗೆ ಹೌದಪ್ಪ ನಾವು ಏನು ಅನ್ಕೊಂಡಿದ್ವಿ, ಪೇಪರ್ ಮೇಲೆ ಏನು ಬರ್ದಿದ್ವಿ ಅದು ಬಂದಿದೆ ಇವತ್ತು ಅಂತ, ಅದೊಂದು ಖುಷಿ ಅಂತೂ ಖಂಡಿತವಾಗ್ಲೂ ಇತ್ತು. ಕನ್ನಡ ಆಗಿದೆ ಸರ್, ಅದರ್ ಲ್ಯಾಂಗ್ವೇಜಸ್ ಅದೇ ಇವಾಗ ಪ್ರೆಸೆಂಟರ್ಸ್ ಬಂದಿರೋದ್ರಿಂದ ಸೊ ಅವರು ಬೇರೆ ಬೇರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮಾತಾಡಿದ್ದಾರೆ ನಮಗೆ. ಸೊ ಹಾಗಾಗಿ ಅದರ್ ಲ್ಯಾಂಗ್ವೇಜಸ್ ಇಟ್ಕೊಂಡಿದ್ವಿ, ಕನ್ನಡ ಆಗಿದೆ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಎಸ್ ಮೇಡಮ್. ಮೇಡಮ್ ಈ 7 days ತರ ಯೋಚನೆ ಮಾಡೋದು, ನಾನು 7 hours ತರ ಫೀಲ್ ಮಾಡಿದ್ದೆ ಅದನ್ನ. 7 days ಯಾಕೆ, 7 hours ಸಾಕಲ್ವಾ? ನನಗೆ ಖುಷಿ ಗೊತ್ತಾಗಿದ್ದು 7 hours ಅಲ್ಲಿ ಗೊತ್ತಾಗಿದ್ದು ನನಗೆ ಈ ಪಿಕ್ಚರ್ದು ಏನು ಖುಷಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು 7 hours ಮಾಡಿ ಇದನ್ನ ಅಂತಂದೆ. ಅವರೇ ಒಂದು 3 days ಜಗದೀಶ್ ಸರ್ ಬೇಡ ಸರ್ ಎಲ್ಲ ಕಲೆಕ್ಷನ್ ರಿಪೋರ್ಟ್ ಎಲ್ಲ ಬರಲಿ ಆಮೇಲೆ ಮಾಡೋಣ ಅಂತಂದ್ರೆ ಅದಕ್ಕೆ ಸುಮ್ಮನೆ ಅದಷ್ಟೇ ಮೇಡಮ್. ಅದರಲ್ಲಿ 7 hours ವಾಸ್ ಮೋರ್ ದೆನ್ ಎನಫ್ ಟು ನೋ ವಾಟ್ ಇಟ್ ಇಸ್ ಅಂತ. ಥ್ಯಾಂಕ್ ಯು.